ಸರ್ ನಮಸ್ಕಾರ ರವಿ ಅವರೇ, ಚೆನ್ನಾಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಳಿ ಸರ್, ನಿಮ್ಮ ಜಾತ್ರೆಗೆ ಘಾಟಿ ಜಾತ್ರೆಗೆ ಬಂದಿದ್ದೀರಾ? ನಿಮ್ಮ ಜಾತ್ರೆ ಪ್ರಮೋಟ್ ಮಾಡ್ತಾ ಇದ್ದೀರಾ ಐನಗುಡಿದು? ಹೇಳಿ ಸರ್. ನಾವು ಈ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯನ್ನು ನೋಡಕ್ಕೆ ಬಂದಿದ್ವಿ. ಹಾಗಾಗಿ ನಮ್ಮ ಐನಗುಡಿ ಜಾತ್ರೆನ ನಾವು ಬಹಳಷ್ಟು ಐತಿಹಾಸಿಕವಾದಂಥ ಜಾತ್ರೆ, ಅದನ್ನ ನಶಿಸಿ ಹೋಗ್ತಾ ಇತ್ತು. ಈಗ 2 ವರ್ಷದಿಂದ ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಮತ್ತೆ ಐತಿಹಾಸಿಕ ಇದನ್ನ ಮತ್ತೆ ತರಬೇಕು ಅಂತೇಳಿ ಹೊರಟಿದ್ದೀವಿ, ಒಂದು ಕಮಿಟಿ ಮಾಡಿಕೊಂಡು. ಹಾಗಾಗಿ ಹೋದ ಸತಿ ಬೆಳ್ಳಿ ಕೊಟ್ಟಿದ್ವಿ, ಈ ಸತಿ ಚಿನ್ನ ಕೊಡ್ತಾ ಇದ್ದೀವಿ. ಎಲ್ಲ ಕ್ಯಾಟಗರಿನಲ್ಲೂ ಬಹುಮಾನವನ್ನು ಇಟ್ಟಿದ್ದೀವಿ ಮತ್ತು ಹಳ್ಳಿಕಾರನ ಉಳಿಸಿ ಬೆಳೆಸಿ ಅಂತ ಕೇಳ್ತಾ ಎಲ್ಲ ಹಳ್ಳಿಕಾರ ಪ್ರಿಯರಲ್ಲಿ ನಾನು ಮನವಿ ಮಾಡ್ತೀನಿ, ನಮ್ಮ ಜಾತ್ರೆಗೆ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಪ್ರತಿ ಮನೆಗೂ ಒಂದು ಹಳ್ಳಿಕಾರ ಹಸುನ ಸಾಕಬೇಕು, ಮುಂದಿನ ಪೀಳಿಗೆನ ಅದನ್ನು ಉಳಿಸ್ಬೇಕು ಹಳ್ಳಿಕಾರನ ಅಂತ ಹೇಳ್ತೀನಿ. ಹಾಗೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ ನಾವು. ಎಲ್ಲ ಬೇರೆ ರಾಜ್ಯದಲ್ಲಿ ಈ ಏನು ದೇಶೀಯ ತಳಿಗಳಿರ್ತವೆ ಅದು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಉಳ್ಸೋಕ್ಕೋಸ್ಕರ ಪ್ರೋತ್ಸಾಹ ಧನವನ್ನು ಕೊಡ್ತಾವ್ರೆ. ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾರು ಆ ರೀತಿ ಯಾವುದು ಮಾಡ್ತಾ ಇಲ್ಲ. ಮುಂದಕ್ಕೆ ಹಳ್ಳಿಕಾರ ಹಸುಗಳನ್ನ ಯಾರು ಸಾಕ್ತಾರೆ, ಹಳ್ಳಿ ರೈತರುಗಳು, ಅವ್ರಿಗೆ ಇತ್ತಿಷ್ಟು ಒಂದು ಇದನ್ನ ಕೊಡಬೇಕು ಅಂತೇಳಿ, ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಆಗ ಮಾತ್ರ ಈ ಹಳ್ಳಿಕಾರ ತಳಿ ಉಳಿಯೋದಕ್ಕೆ ಇದಾಗುತ್ತೆ. ಸರ್, ಒಟ್ಟು ಎಷ್ಟು ಜನ ಮೆಂಬರ್ ಇದ್ದೀರಾ? ನಿಮ್ಮ ಅಣ್ಣವ್ರು ಬೈರೇಗೌಡರು ಇದ್ದಾರಾ? ಇದ್ದಾರೆ. ಒಟ್ಟು 15 ಜನ ಇದ್ದೀವಿ ನಾವು ಮೆಂಬರು. ಎಲ್ಲ ನಿಮ್ಮ ಇದರಿಂದ ಮಾಡ್ತಾರದ? ನಮ್ಮ ಜಿಲ್ಲೆಯವ್ರನ್ನೇ ಸೇರಿಸ್ಕೊಂಡು ಮಾಡಿರೋದು, ರಾಮನಗರ ಜಿಲ್ಲೆಯವ್ರನ್ನೇ ಸೇರಿಸಿ ನಾವೇ ಸ್ವತಃ ಎಲ್ಲ ಸೇರಿ ಮಾಡ್ತಾರೆ. ಸರ್, ನಂದೇನೋ ಒಂದು ಮನವಿ ಅಂದರೆ, ನಾನು ಪಾರ್ಸಾರ್ಥಿ ಸರ್ ಹತ್ರ ನಾವು ಹೇಳಿದ್ದೆ, ನೀವು ಸರ್ಕಾರ ಮಾಡಬೇಕು ಅಂತ ಹೇಳಿದ್ರಿ. ನಿಮ್ಮ ರಾಮನಗರ ಜಿಲ್ಲೆನೇ ಈ ಎತ್ತುಗಳು ಬೇಡ, ಅಟ್ಲೀಸ್ಟ್ ಬೀಜದೋರಿಗಳು ಜಾಸ್ತಿ ಇದ್ದಾವೆ, ಎಲ್ಲ ಸೇರಿ ಒಂದು ಸರ್ಕಾರ ಒಂದು ಸಹಕಾರ ಸಂಘ ಥರ ಮಾಡಿ ಏನೋ ಒಂದು ಮಾಡಿ. ಅದಕ್ಕೆ ಅದೇ ಥರ ಇವಾಗ ಜಾತ್ರೆ ಇಂಪ್ರೂವ್ಮೆಂಟ್ಗೋಸ್ಕರ ಮಾಡಿದ್ದೀವಿ. ನಾನು ಹೇಳ್ತಿರೋದು ತಳಿಗೆ, ಈಗ ಹಳ್ಳಿಕಾರ್ ತಳಿಗೆ ಬೀಜದೋರಿ ಇಂಪಾರ್ಟೆಂಟು. ಬೀಜದೋರಿನೆಲ್ಲ ಸೇರಿಸಿ ಅವ್ರಿಗೇನಾದರೂ ಹೆಲ್ಪ್ ಆಗಂಗೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕ್ರಮ ಕೈಗೊಳ್ಬೇಕು ಅಂತೇಳಿ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೀವಿ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.